ಬಂಟ್ವಾಳದ ಅಬ್ದುಲ್ ರಹೀಂ ಬರ್ಬರ ಕೊಲೆ ಪ್ರಕರಣದಲ್ಲಿ ಮಳೆಯಲ್ಲಿಯೇ ಅಬ್ದುಲ್ ರಹೀಂ ಅಂತಿಮ ಯಾತ್ರೆ ನಡೆಸ್ತಾ ಇದ್ದಾರೆ. ಅಬ್ದುಲ್ ರಹೀಂ ಅಂತಿಮ ಯಾತ್ರೆಯಲ್ಲಿ ಜನಸಾಗರ ಸೇರಿರುವಂತದ್ದು. ಈ ಘಟನೆಯಲ್ಲಿ ಮಳೆ ಬರ್ತಾ ಇದೆ, ಆದರೂ ಕೂಡ ಅಂತಿಮ ಯಾತ್ರೆಯನ್ನ ನಡೆಸ್ತಾ ಇದ್ದಾರೆ. ಮಳೆಯಲ್ಲೂ ಕೂಡ ಬಿಡದೆ ಅಂತಿಮ ಯಾತ್ರೆಯನ್ನ ನಡೆಸ್ತಾ ಇರುವಂತದ್ದು. ಬಂಟ್ವಾಳದ ಅಬ್ದುಲ್ ರಹೀಂ ಬರ್ಬರ ಕೊಲೆ ಪ್ರಕರಣದಲ್ಲಿ ಧಾರಾಕಾರವಾಗಿ ಮಳೆ ಬರ್ತಿದೆ, ಆದರೂ ಕೂಡ ಅಬ್ದುಲ್ ರಹೀಂ ಮೃತದೇಹದ ಅಂತಿಮ ಯಾತ್ರೆಯನ್ನ ನಡೆಸಲಾಗ್ತಾ ಇರೋದು. ಅಬ್ದುಲ್ ರಹೀಂ ಅಂತಿಮ ಯಾತ್ರೆಗೆ ಜನಸಾಗರವೇ ನೆರೆದಿದೆ. ಬಂಟ್ವಾಳದ ಅಬ್ದುಲ್ ರಹೀಂ ಬರ್ಬರವಾಗಿ ಹತ್ಯೆಯಾಗಿದ್ರು, ಆದರೆ ಮರಣವನ್ನ ಕೂಡ ಹೊಂದಿದ್ರು. ಈ ಕುರಿತಾಗಿ ಎಫ್ಐಆರ್ ಕೂಡ ಆಗಿತ್ತು ಕೆಲವೊಬ್ಬರ ಮೇಲೆ, ಆದರೆ ಅಂತಿಮ ಯಾತ್ರೆ ನಡೆಸ್ತಾ ಇದ್ದಾರೆ ಇವಾಗ ಮೃತದೇಹವನ್ನ. ಮಳೆ ಜೋರಾಗಿ ಬರ್ತಾ ಇದ್ರು ಕೂಡ ಅಂತಿಮ ಯಾತ್ರೆ ನೋಡಲು ಜನಸಾಗರ ಬಂದಿರೋವಂಥದ್ದು. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಅಂತಿಮ ಯಾತ್ರೆಯನ್ನ ನಡೆಸಲಾಗ್ತಾ ಇತ್ತು. ಹಲವಾರು ಜಿಲ್ಲೆಗಳಿಂದ ಹಲವು ಸಿಬ್ಬಂದಿಗಳನ್ನ ಕರೆತಂದು ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಅಂತಿಮ ಯಾತ್ರೆ ನಡೆಸಬೇಕಾದ್ರೆ ಮಳೆ ಕೂಡ ಬಿಟ್ಟಿಲ್ಲ. ಮಳೆಯಿಂದಲೂ ಕೂಡ ಜನರು, ಮಳೆ ಇದ್ರೂ ಕೂಡ, ಮಳೆ ಬರ್ತಾ ಇದ್ರೂ ಕೂಡ ಅಂತಿಮ ಯಾತ್ರೆಯನ್ನ ವೀಕ್ಷಿಸುತ್ತಾ ಇದ್ದಾರೆ.